ನೋಡಿ, ಆಗಿರೋ ಅನಾಹುತಕ್ಕೆ ಮಠದ ಕಡೆಯಿಂದ ಪರಿಹಾರ ಕೊಡ್ಸೋಣ. ಹಾಗೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೋಗೆ ನಾವು ನೋಡ್ಕೋತೀವಿ. ಕಲ್ಕೊಪ್ಪ ಗ್ರಾಮದವ್ರಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ನಿಮಗೆ ಅನ್ಯಾಯ ಆಗಿದೆ, ಆಗಿರೋ ಅನ್ಯಾಯನ ಸರಿ ಮಾಡಿಸೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಈ ಮಾತನ್ನೆಲ್ಲ ನಾವು ನಂಬೋದಿಲ್ಲ ಸ್ವಾಮಿ. ಧರ್ಮಾಧಿಕಾರಿಗಳ ಬಗ್ಗೆ ಪ್ರೀತಿ ಇಟ್ಕೊಂಡೇ ನಾವ್ ಇಲ್ಲಿಗೆ ಬಂದಿದ್ದೀವಿ. ತಪ್ಪು ಯಾರು ಮಾಡಿಲ್ಲ. ಈ ಊರ್ನವರೇ ನಮ್ಮ ಊರಿಗೆ ಬೆಂಕಿ ಹಾಕಿದ್ದಾರೆ. ನೋಡಿ, ಕೇವಲ ಊಹೆ ಮಾಡ್ಕೊಂಡು ಮಾತಾಡಿದ್ರೆ ತಪ್ಪಾಗತ್ತೆ. ಆ ಊರ್ನವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗತ್ತೆ, ಅಥವಾ ಬೇರೆ ಯಾರೇ ತಪ್ಪು ಮಾಡಿದ್ರು ಅವರಿಗೂ ಖಂಡಿತ ಶಿಕ್ಷೆ ಆಗತ್ತೆ. ನೋಡಿ, ಧರ್ಮಾಧಿಕಾರಿ ಪೀಠದ ವ್ಯಾಪ್ತಿಯಲ್ಲಿ ನಿಮಗೆ ನ್ಯಾಯ ಸಿಗದೇ ಇದ್ರೆ ಧರ್ಮಾಧಿಕಾರಿ ಪೀಠನೇ ಮುಂದೆ ನಿಂತು ಪೊಲೀಸು ಅಥವಾ ಕೋರ್ಟಿನ ಮೂಲಕ ನಿಮಗೆ ನ್ಯಾಯ ಕೊಡಿಸೋ ವ್ಯವಸ್ಥೆ ಮಾಡುತ್ತೆ. ದಯವಿಟ್ಟು ಈಗ ಈ ಗಲಾಟೆನ ಇಲ್ಲಿಗೆ ನಿಲ್ಲಿಸಿ. ಕೆಲವೊಂದ್ಸಲ ಕಣ್ಮುಂದೆ ನಡೆಯೋ ಘಟನೆಗಳನ್ನ ಕೂಡ ನಮ್ದೇ ಇರುವಂತ ಪರಿಸ್ಥಿತಿ ಬರುತ್ತೆ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರಲ್ವಾ. ಇಲ್ಲಿ ನೀವು ಓದ್ದೋರಿದ್ದೀರಾ, ನಿಮ್ಗೆ ಬುದ್ಧಿ ಹೇಳೋ ಅಷ್ಟು ದೊಡ್ಡೋಳು ನಾನಲ್ಲ. ಆದ್ರೆ ದಯವಿಟ್ಟು ಈ ಜಗಳನ ಇಲ್ಲಿಗೆ ನಿಲ್ಲಿಸಿ. ನೋಡಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲೇಬೇಕು, ಆಗತ್ತೆ. ಇಂಥ ಮಾತ್ಕೆಲ್ಲ ಒಪ್ಪಲ್ಲ ಅಮ್ಮವ್ರೆ. ಸತ್ಯ, ನ್ಯಾಯ, ಧರ್ಮ ಎಲ್ಲ ಮಾರ್ಕೊಂಡ್ರ ಮಧ್ಯೆ ಬದುಕ್ತಾ ಇದೀವಿ. ಅದೇನೇ ತೀರ್ಮಾನ ಆಗಿದ್ರು ಪಂಚಾಯತಿಲೇ ತೀರ್ಮಾನ ಆಗ್ಲಿ. ಸರಿ, ಇನ್ನೊಂದು 2 ದಿನದಲ್ಲಿ ಪಂಚಾಯತಿ ಸೇರಿಸಿ ತೀರ್ಪು ಕೊಡೋ ವ್ಯವಸ್ಥೆ ಮಾಡಿಸ್ತೀವಿ. ಸರಿ ಅಮ್ಮವ್ರೆ, ನಮ್ಮೂರ್ ಗಂಟೆ ಕಳಂಕ ಅಲ್ಲೇ ತೀರ್ಮಾನ ಆಗ್ಲಿ. ಬರ್ತೇವೆ. ಏನ್ ತೀರ್ಮಾನ ಮಾಡ್ತೀವ ಅಲ್ಲೇ ಮಾಡಿ. ಗರಿ ಸಾ 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 ನಿದ ನಿ ಸಾ ರೆ ಗರಿ ಸಾ ಸಾ ದ ನಿದ ದ ರೆ ನಿ ಸಾ ಸ ರೆ ಗರಿ ಸಾ ಸಾ ದ